ಮಕ್ಕಳಿಗೆಲ್ಲ ಇಂದಿನ ಬಾಲನಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಬಾಲನಂದನದಲ್ಲಿ ಕೇಳಿ ಚಿಲಿಪಿಲಿ, ಮಕ್ಕಳ ಜೊತೆ ಹಾಡು ಹರಟೆ. ಭಾಗವಹಿಸುತ್ತಾರೆ ಧುವನ್ ಶೆಟ್ಟಿ ಆರ್, ಇವರೊಂದಿಗೆ ಲಿಖಿತಾ ಎಂಪಿ. ಎಲ್ರಿಗೂ ನಮಸ್ಕಾರ. ಪುಟಾಣಿಗಳಿಗೆಲ್ಲ ಇಂದಿನ ಬಾಲನಂದನಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ಕಳೆದ ಬಾರಿ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ನಾವು ಧುವನ್ ಶೆಟ್ಟಿ ಆರ್ ಇವನ ಜೊತೆಗಿನ ಮಾತುಕತೆಯನ್ನ ಕೇಳಿದ್ವಿ ಅಲ್ವಾ? ಇಂದಿನ ಚಿಲಿಪಿಲಿಯಲ್ಲಿ ಧುವನ್ ಜೊತೆಗಿನ ಮಾತುಕತೆ ಮುಂದುವರಿಯುತ್ತೆ. ಆದರೆ ಅದಕ್ಕೂ ಮುಂಚೆ ಕಳೆದ ಬಾರಿ ಏನೇನೆಲ್ಲ ಮಾತಾಡಿದ್ದ ಅನ್ನೋ ತುಣುಕುಗಳನ್ನ ಕೇಳ್ಕೊಂಬನ್ನಿ. ಈಗ ಕಾರ್ಯಕ್ರಮವನ್ನ ನಾವು ಒಂದು ಭಕ್ತಿಗೀತೆಯಿಂದನೇ ಶುರು ಮಾಡೋಣ, ಆಯ್ತಾ? ಆಯ್ತು. ಒಂದು ಒಳ್ಳೆ ಗೀತೆಯಿಂದ ಶುರು ಮಾಡು. ವಿಘ್ನೇಶ ತವ ಶರಣಂ, ಸಿದ್ಧಿವಿನಾಯಕ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿವಿನಾಯಕ ತವ ಶರಣಂ. ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾತನಯ ತವ ಶರಣಂ. ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾತನಯ ತವ ಶರಣಂ. ವಿಘ್ನೇಶ ತವ ಶರಣಂ, ಸಿದ್ಧಿವಿನಾಯಕ ತವ ಶರಣಂ. ಈಗ ನೀನು ಬೆಳಗ್ಗೆ ಎದ್ದಾಗಿಂದ ಮಲ್ಗೋವರ್ಗ ಏನೇನೆಲ್ಲ ಮಾಡ್ತೀಯಾ ಹೇಳು? ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? 6 ಗಂಟೆ. ಅರ್ಧ ಗಂಟೆ ಸಂಗೀತ ಕೇಳ್ತೀನಿ. ಆಮೇಲೆ ಆಟ ಆಡಕ್ ಹೋಗ್ತೀನಿ ಸ್ವಲ್ಪ ಹೊತ್ತು. ಒಬ್ನೇ ಆಟ ಆಡ್ತೀಯಾ? ಹೌದು. ಏನ್ ಆಟ ಆಡ್ತೀಯಾ? ಸೈಕಲ್ ಹೊಡಿತೀನಿ. ಸೈಕಲ್ ಓಡಿಸ್ತೀಯ, ಆಯ್ತಾ? ಸೈಕಲ್ ಓಡಿಸ್ಕೊ ಬಂದ್ಬಿಟ್ಟು ಆಮೇಲೆ ಏನ್ ಮಾಡ್ತೀಯಾ? ಆಮೇಲೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂಡಿ ಅಷ್ಟೇ. ನಿನ್ನ ಎನರ್ಜಿ ಸೀಕ್ರೆಟ್ ಏನು? ಏನ್ ತಿಂತೀಯಾ? ಮನೆ ಊಟ ತಿಂಡಿ, ಹೊರ್ಗಡೆ ಏನು ತಿನ್ನಲ್ಲ. ದೇಹವೇನು ನರನಂತೆ, ಶಿರವೇನು ಸಿಂಹವಂತೆ. ದೇಹವೇನು ನರನಂತೆ, ಶಿರವೇನು ಸಿಂಹವಂತೆ. ನೋಡಲೇನು ಉಗ್ರನಂತೆ, ಮನಸ್ಸೆಲ್ಲ ಬೆಣ್ಣೆಯಂತೆ. ನೋಡಲೇನು ಉಗ್ರನಂತೆ, ಮನಸ್ಸೆಲ್ಲ ಬೆಣ್ಣೆಯಂತೆ. ನಾರಸಿಂಹನೆನಿತು ಸುಂದರ, ಭಕ್ತಿ ಭಾವ ತುಂಬಿ ಬರುವ ಪೂರ್ಣ ಚಂದಿರ. ಕಳೆದ ಚಿಲಿಪಿಲಿ ಕಾರ್ಯಕ್ರಮದ ತುಣುಕುಗಳನ್ನ ಕೇಳಿದ್ರಿ. ಬನ್ನಿ ಈಗ ಧುವನ್ ಜೊತೆಗಿನ ಮಾತನ್ನ ಮುಂದುವರ್ಸೋಣ. ನಿನ್ಗೇನಾಗಬೇಕು ಅಂತ ಇಷ್ಟ ಇದೆ? ಓದ್ಬಿಟ್ಟು ಏನಾಗ್ತೀಯ ನೀನು? ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು. ನಾನು ಏನಾಗಬೇಕು? ಈಗ ನೀನು ಹೊರಗಡೆ ಎಲ್ಲ ನೋಡ್ತಿರ್ತೀಯ, ಟಿವಿನಲ್ಲೂ ನೋಡ್ತಿರ್ತೀಯ. ಈಗ ನೀನು ದೊಡ್ಡನಾದ್ಮೇಲೆ ಏನಾಗಬೇಕು ಅಂತ ಅನ್ಕೊಂಡಿದ್ಯಾ? ಸಿಂಗರ್ ಆಗ್ತೀನಿ. ಸಿಂಗರ್ ಆಗ್ತೀಯ ನೀನು? ಈಗ ನೀನು ಶಾಲೆಗೂ ಸೇರ್ಕೊಂಡಿದ್ಯಾ, ಚೆನ್ನಾಗಿ ಅಭ್ಯಾಸ ಮಾಡು. ಒಂದ್ ದಿವಸ ಸಿಂಗರ್ ಆದ್ಮೇಲೆ ಮತ್ತೆ ಇದೇ ಆಕಾಶವಾಣಿಗೆ ಬಂದು ಇಂಟರ್ವ್ಯೂ ಕೊಡಬೇಕು. ಆ ಥರ ನೀನು ಪ್ರಾಕ್ಟೀಸ್ ಮಾಡಿ ಒಳ್ಳೆ ಹಾಡುಗಾರ ಆಗಬೇಕು, ಆಯ್ತಾ? ಆಯ್ತು. ಅದಕ್ಕೆ ದಿನ ಪ್ರಾಕ್ಟೀಸ್ ಮಾಡಬೇಕು. ಆಯ್ತು. ಮತ್ತೆ ನೀನು ಸಿನಿಮಾಗಳೆಲ್ಲ ನೋಡ್ತೀಯಾ? ನೋಡಿದ್ಯಾ? ಯಾವ ಹೀರೋ ಇಷ್ಟ ನಿನಗೆ? ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಇಷ್ಟ. ನಿನಗೆ ಆ್ಯಕ್ಟಿಂಗ್ ಮಾಡೋಕೆ ಇಷ್ಟನಾ? ಬರೀ ಹಾಡು ಹೇಳೋದು ಇಷ್ಟ? ಹೌದು. ಹೌದು, ನಿಂಗೆ ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಗಲ್ಲ. ನೋಡೋಕೆ ಇಷ್ಟ ಅಲ್ವಾ ಸಿನಿಮಾನ? ಸಿನಿಮಾ ನೋಡಕ್ಕೆ ಇಷ್ಟ. ನೋಡೋಕೆ ಇಷ್ಟ ಆಗುತ್ತೆ. ಮನೆಯಲ್ಲೇ ನೋಡ್ತೀರಾ ಮೂವಿ ಎಲ್ಲ? ಹೌದು, ಫೋನಲ್ಲಿ ನೋಡ್ತೀನಿ. ಫೋನಲ್ಲಿ ನೋಡ್ತೀರಾ? ಸಿನಿಮಾಗೆಲ್ಲ ಹಾಡು ಹೇಳಿರ್ತಾರಲ್ಲ, ನಿಂಗೆ ಅದ್ರಲ್ಲಿ ಯಾರು ಇಷ್ಟ ಹಾಡು ಹೇಳೋರು? ವಿಜಯ್ ಪ್ರಕಾಶ್. ವಿಜಯ್ ಪ್ರಕಾಶ್ ಸರ್ ಇಷ್ಟ ನಿನಗೆ? ಹೌದಲ್ವಾ? ಗೊಂಬೆ ಹೇಳುತ್ತೈತೆ ಹೇಳಿದ್ದಾರೆ ಅವರು. ಆ ಹಾಡು ಇಷ್ಟನ ನಿನಗೆ? ಗೊಂಬೆ ಹೇಳುತ್ತೈತೆ. ಧುವನ್, ನಿಮ್ಮಮ್ಮ ನಂಗೆ ಇನ್ನೊಂದು ಹೇಳಿದ್ರು. ಏನು ಅಂತ ಕೇಳಲ್ವಾ? ಏನು? ಏನಂದ್ರೆ ನಿನ್ನ ಕೆಲಸ ಎಲ್ಲನೂ ನೀನೇ ಮಾಡ್ಕೊಳ್ತೀಯಂತೆ, ಒಬ್ರು ಸಹಾಯನೂ ತಗೊಳ್ದೆ. ಸ್ನಾನ ಎಲ್ಲ ನೀನೇ ಮಾಡ್ಕೊಳ್ತೀಯಾ? ಹೌದು. ಸ್ನಾನ ಮಾಡ್ಕೊಂಡು ನೀನೇ ಬಟ್ಟೆ ಬದಲಾಯಿಸ್ಕೊಂಡು? ಹೌದು. ಆಮೇಲೆ ಇನ್ನೇನೇನು ಕೆಲಸ ಮಾಡ್ಕೊಳ್ತೀಯ ನಿಂದು ನೀನು? ಜೋರ್ ಮನೇಲಿ ಕುತ್ಕೊಂಡು ಹಾಡು ಹೇಳ್ತೀನಿ. ಒಂದೊಂದು ಹಾಡು ಹೇಳ್ತೀಯಾ? ಮತ್ತೆ ಯಾವಾಗ್ಲೂ ತಿಲ್ಕ ಇಟ್ಕೊಳ್ತೀಯಂತೆ ನೀನು? ಹೌದು. ನಿಮ್ಮಮ್ಮ ಹೇಳಿದ್ರು ಯಾವಾಗ್ಲೂ ತಿಲ್ಕ ಇಡದೆ ಇರೋದೇ ಇಲ್ಲ. ಅವ್ನು ಸ್ನಾನ ಮಾಡಿ ಬಂದು ತಿಲ್ಕ ಇಟ್ಟು ದೇವ್ರ ನಾಮ ಹಾಡಿ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ನಿನ್ನ ಕೆಲಸಗಳನ್ನೆಲ್ಲ ನೀನೇ ಮಾಡ್ಕೊಳ್ತೀಯ. ನಿನ್ನ ಬುಕ್ಸ್ ಎಲ್ಲ ನೀನೇ ಜೋಡಿಸ್ಕೊಳ್ತೀಯ. ಹೌದು. ಹೋಮ್ವರ್ಕನ್ನು ನೀನೇ ಮಾಡ್ಕೊಳ್ತೀಯ. ಹೌದು. ಅಮ್ಮನ ಸಹಾಯ ಏನು ತಗೊಳ್ಳೋದಿಲ್ಲ. ಬೇಕು ಅಂದರೆ ಕೇಳ್ತೀನಿ. ಬೇಕು ಅಂದರೆ ಕೇಳ್ತೀಯ, ಇಲ್ಲಾಂದರೆ ನೀನೇ ಹೋಮ್ವರ್ಕ್ ಎಲ್ಲ ಮಾಡ್ಕೊಳ್ತೀಯ. ಹೌದು. ಊಟ ಎಲ್ಲ ನೀನೇ ಮಾಡ್ತೀಯ ಸ್ವಂತವಾಗಿ? ಹೌದು. ಊಟ ಎಲ್ಲ ಮಾಡ್ತೀಯ. ತಟ್ಟೆನೂ ನೀನೇ ತಗೊಂಡೋಗಿ ಎತ್ತಿಡ್ತೀಯಂತೆ? ಹೌದು. ಹೌದಾ? ಇಷ್ಟೊಂದೆಲ್ಲ ನೀನು ಯಾರನ್ನು ನೋಡಿ ಕಲಿತೆ?
ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು ಅನ್ನೋದು, ಅಥವಾ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಾನೇ ಕಲ್ತ್ಕೋಬೇಕು ಕೆಲಸ, ಅದು ತುಂಬ ಒಳ್ಳೆ ಗುಣ. ನಮ್ಮ ಕೆಲಸಗಳನ್ನ ನಾವೇ ಮಾಡಿದ್ರೆ ಈಗ ಬೇರೆಯವ್ರಿಗೆ ಹೊರೆ ಕಮ್ಮಿ ಆಗುತ್ತೆ. ಈಗ ನಿನ್ನ ಕೆಲಸ ನೀನು ಮಾಡಿಲ್ಲ ಅಂದರೆ ಅಮ್ಮಂಗೆ ಕೆಲಸ ಹೆಚ್ಚಾಗೋದು. ಈಗ ಅವ್ರಿಗೂ ಮನೆ ಕೆಲಸಗಳೆಲ್ಲ ಇರುತ್ತಲ್ವಾ, ಅದ್ರ ಜೊತೆಗೆ ನಿಂದು ಒಂದು ಕೆಲಸ ಆಗೋದು. ನಿಂಗೆ ಗೊತ್ತಿಲ್ದಲ್ಲೇ ನೀನು ನಿಮ್ಮ ಅಮ್ಮಂಗೆ ತುಂಬಾ ಸಹಾಯ ಮಾಡ್ತಿದ್ಯಾ ನಿನ್ನ ಕೆಲಸಗಳನ್ನ ನೀನೇ ಮಾಡ್ಕೊಂಡು, ಅದು ಈ ಚಿಕ್ಕ ವಯಸ್ಸಿನಲ್ಲಿ. ಅಮ್ಮ ಕಲ್ಸಿದ್ದು. ಈಗ ನಿಂಗೆ ಚಿಕ್ಕ ವಯಸ್ಸಿಂದ ಅಮ್ಮ ಕಲ್ಸಿರೋದಕ್ಕೆ ನೀನು ಹಿಂಗಿರೋದಲ್ವಾ? ಹೌದು. ನೋಡಿ ಎಷ್ಟು ಚೆನ್ನಾಗಿ ಕಲ್ಸಿದ್ದಾರೆ. ನಮಗೆ ಕೇಳೋರಿಗೆ ತುಂಬಾ ಚಂದ ಅನ್ಸುತ್ತೆ. ನಿನ್ನ ಕೆಲಸ ನೀನೇ ಮಾಡ್ಕೊಳ್ತಿದ್ಯಾ ಅಂದರೆ ಆಶ್ಚರ್ಯ ಆಗುತ್ತೆ ಮೊದಲಿಗೆ. ಇಷ್ಟು ಚಿಕ್ಕ ಹುಡುಗ ಅವನ ಕೆಲಸ ಅವನೇ ಮಾಡ್ಕೊಳ್ತಾನಲ್ಲ ಅಂದ್ಬಿಟ್ಟು. ಆಮೇಲೆ ಅದು ಸರಿ ಅಲ್ವಾ, ಈಗ್ಲಿಂದಾನೇ ಕಲ್ತ್ರೆ ನೀ ದೊಡ್ಡವನಾದ್ಮೇಲೂ ಹಾಗೆ ಇರ್ತೀಯ, ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನಿನ್ನ ಕೆಲಸ ನೀನೇ ಆರಾಮಾಗಿ ಮಾಡ್ಕೊಂಡು ನೀನೇ ಚೆನ್ನಾಗಿರ್ತೀಯ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಾವು ಎಲ್ಲೇ ಹೋದ್ರು, ನಾವು ಹೇಗೆ ಇರಬೇಕಾಗಿ ಬಂದರೂ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆದಷ್ಟು ನಮಗೆ ಒಳ್ಳೇದದು, ನಮಗೂ ಒಳ್ಳೇದು, ನಮ್ಮ ಸುತ್ತಮುತ್ತ ಇರೋರಿಗೂ ಒಳ್ಳೇದು. ನಿನ್ನಲ್ಲಿ ತುಂಬ ಒಳ್ಳೆ ಗುಣಗಳಿದೆ. ನೀನೇ ಕೆಲಸ ಮಾಡ್ತೀಯಾ, ಹಾಡು ಹೇಳ್ತೀಯಾ, ಓದ್ತೀಯಾ, ಬರೀತೀಯಾ, ಫ್ರೆಂಡ್ಸೇ ಬೇಕು ಅನ್ನಲ್ಲ ನೀನು ಆಟ ಆಡೋದಕ್ಕೆ. ನಿನ್ನ ಪಾಡಿಗೆ ನೀನು ಸೈಕ್ಲಿಂಗ್ ಮಾಡಿಕೊಂಡು ಬರ್ತೀಯಾ, ಹೌದಲ್ವಾ? ಜಾಣ ನಂಬರಿ ನೀನು. ನಿಂಗೆ ಅಣ್ಣ ತಮ್ಮ ಯಾರಾದರೂ ಇದ್ದಾರಾ? ತಂಗಿ, ತಮ್ಮ, ಅಕ್ಕ, ಅಣ್ಣ? ಅಣ್ಣ ಇದ್ದಾರೆ. ಅಣ್ಣ ಇದ್ದಾರಾ? ಏನು ಹೆಸರು ಅಣ್ಣಂದು? ಅನ್ಶಿತ್ ಅಂತ. ಅನ್ಶಿತ್. ಅವ್ರೇನು ಓದ್ತಿರೋದು ಅನ್ಶಿತ್? 5th ಮುಗಿಸಿ 6th ಈಗ. 5th ಮುಗಿಸಿ ಈಗ 6th. ಈಗ ಜೊತೆಲಿದ್ದೀರಾ ನೀವಿಬ್ರು? ಇಲ್ಲ. ಎಲ್ಲಿ ಹೋಗಿದ್ದಾನೆ? ಯಾವ ಊರಿಗೆ ಹೋಗಿದ್ದಾನೆ? ಚಿಕ್ಕಮಂಗ್ಳೂರು. ಅಲ್ಲಿ ಓದಕ್ ಹೋಗಿರೋದಾ? ರಜಾ ಇದೆ. ಓ, ರಜಾ ಇದೆ ಅಂತ ಹೋಗಿರೋದು, ಇಲ್ಲಾಂದ್ರೆ ಮತ್ತೆ ಇಲ್ಲಿಗೆ ಬರ್ತಾನೆ. ಹೌದು. ನೀವಿಬ್ರು ಜಗಳ ಮಾಡ್ತೀರಾ? ಇಲ್ಲ, ಆಟ ಆಡ್ತೀವಿ. ಆಟ ಆಡ್ತೀರಾ? ಜಗಳ ಮಾಡಲ್ವಾ? ಮಾಡ್ಬೇಕಲ್ಲ. ಅಮ್ಮ ಬಿಡಲ್ಲ ಕಿತ್ತಾಡಕ್ ಬಿಡಲ್ಲ. ಈಗ ನಿನ್ನ ಆಟ ಸಾಮಾನು ಅವ್ನು ಎತ್ಕೊಂಡು ಆಡ್ತಿದ್ರೆ ನಿಂಗೆ ಕೋಪ ಬರಲ್ವಾ? ಇಲ್ಲ, ಬರಲ್ಲ. ನೀನೇ ಕೊಟ್ಬಿಡ್ತೀಯಾ? ಇಬ್ರು ಆಟ ಆಡ್ತೀವಿ. ಇಬ್ರು ಆಟ ಆಡ್ತೀರಾ? ಇಬ್ರು ಒಟ್ಟಿಗಿದ್ರೆ ಏನೇನು ಆಟ ಆಡ್ತೀರಾ? ಡ್ರಾಯಿಂಗ್ ಬಿಡಿಸ್ತಾನೆ. ಇಬ್ರು ಕುತ್ಕೊಂಡ್ ಬಿಡಿಸ್ತೀವಿ. ಅಣ್ಣ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ ಅಂತ ಕೇಳ್ದೆ ನಾನು. ನೀನು ಅಷ್ಟೇ ನೀಟಾಗಿ ಡ್ರಾಯಿಂಗ್ ಮಾಡ್ತೀಯಾ? ನಾನು ಚೂರು ಬಿಡಿಸ್ತೀನಿ. ಸ್ವಲ್ಪ ಬಿಡಿಸ್ತೀಯಾ? ಇನ್ನು ಹೋಗ್ತಾ ಆದ್ರೆ ಸರಿಯಾಗಿ ಬಿಡ್ಸಂಗೆ ಆಗ್ತೀಯಾ? ಈಗ ನೀನು ಕಲರಿಂಗ್ ಎಲ್ಲ ನೀಟಾಗಿ ಮಾಡ್ತೀಯಾ ಡ್ರಾಯಿಂಗ್ಗಳಿಗೆ? ಹೌದು. 3rd ಪ್ರೈಸ್ ಬಂದಿದೆ. 3rd ಪ್ರೈಸ್ ಬಂದಿದೆ? ನಮ್ಮ ಅಣ್ಣಂಗೆ 1st ಪ್ರೈಸ್. ಓ, ನಿಮ್ಮ ಶಾಲೆನಲ್ಲಿ ಡ್ರಾಯಿಂಗ್ ಕಾಂಪಿಟಿಷನ್ಗೆ ನಿಮ್ಮ ಅಣ್ಣಂಗೆ 1st ಪ್ರೈಸು? ಸ್ಕೂಲಲ್ಲ. ಮತ್ತೆ ಹೊರಗಡೆ ಮಾಡ್ತಾರಲ್ಲ ಕ್ಲಾಸಲ್ಲಿ. ಡ್ರಾಯಿಂಗ್ ಕ್ಲಾಸ್ಗೂ ಹೋಗ್ತೀರಾ ನೀವಿಬ್ರು? ಹೌದು. ನೀನು ಹೇಳಲೇ ಇಲ್ಲ ಆವಾಗಲೇ. ಅದಕ್ಕೆ ಯಾವಾಗ, ಯಾವ ಟೈಮಲ್ಲಿ ಹೋಗ್ತೀಯಾ? ದಿನ ಹೋಗ್ತೀವಿ. ಯಾವ ಟೈಮು? ಬೆಳಗ್ಗೆನಾ ಸಂಜೆನಾ? 11 ಗಂಟೆಯಿಂದ. ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆವರೆಗ 1 ಗಂಟೆ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತೀರಾ? ಹೌದು. ಇಷ್ಟೆಲ್ಲ ಹೆಂಗ್ ಗೊತ್ತಾಯ್ತು ನಿಂಗೆ ನಾನು ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ಬೇಕು, ಡ್ರಾಯಿಂಗ್ ಕಲಿಬೇಕು, ಸಂಗೀತ ಕ್ಲಾಸಿಗೆ ಹೋಗಿ ಸಂಗೀತ ಕಲಿಬೇಕು? ಯಾರು ಹೇಳ್ಕೊಟ್ಟಿದ್ದು? ಅಮ್ಮ. ಈ ಕ್ಲಾಸ್ಗಳಿಗೆಲ್ಲ ಅಮ್ಮ ಸೇರಿಸ್ಬಿಟ್ಟು ಎಲ್ಲ ಕಲ್ತ್ಕೊಳ್ಳಿ ಅಂತ ನಿಮಗೆ ಹೇಳಿದ್ರು? ಅವರೇ ಕರ್ಕೊಂಡೋಗ್ಬಿಡ್ತಾರೆ. ಓ, ಇಬ್ರು ಅವರೇ ಕರ್ಕೊಂಡೋಗ್ಬಿಟ್ಟು ಕರ್ಕೊಂಡು ಬರ್ತಾರೆ ಮನೆಗೆ? ದೂರ ಇದೆಯಾ ಮನೆಯಿಂದ ಸಂಗೀತ ಕ್ಲಾಸ್ ಎಲ್ಲ? ಸ್ವಲ್ಪ ದೂರ ಅಂದ್ರೂ ಇಬ್ಬರೇ ಚಿಕ್ಕವರಲ್ವಾ, ನಡ್ಕೊಂಬರೋದು ಹಿಂಸೆ ಆಗುತ್ತೆ. ಅದಕ್ಕೆ ಅಮ್ಮ ಡ್ರಾಪ್ ಮಾಡಿ ಮತ್ತೆ ಮುಗಿದ್ಮೇಲೆ ಕರ್ಕೊಂಡು ಬರ್ತಾರೆ. ಹೌದು. ಇಷ್ಟೇ ಕ್ಲಾಸ್ಗೆ ಹೋಗ್ತಿರೋದಾ? ಡ್ಯಾನ್ಸ್ ಕ್ಲಾಸಿಗೆ ಏನಾದರೂ ಹೋಗ್ತೀರಾ? ಇಲ್ಲ, ಸಂಗೀತ ಮತ್ತೆ ಡ್ರಾಯಿಂಗ್ ಕಲಿತಾ ಇದ್ದೀರಾ? ಹೌದು. ಈಗ ನಿಮ್ಮ ಸ್ಕೂಲಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳಿವೆ ನಿಮಗೆ? ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, EVS, ಆಮೇಲೆ ಸಂಸ್ಕೃತ್, ಹಿಂದಿ, ಮ್ಯೂಸಿಕ್ಕು. ನಿಂಗೆ ಯಾವ್ದು ಇಷ್ಟ? ಇಷ್ಟು ವಿಷಯಗಳಲ್ಲಿ, ಇಷ್ಟು ಸಬ್ಜೆಕ್ಟ್ಗಳಲ್ಲಿ ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಕನ್ನಡ, EVS ಇಷ್ಟ ನಿನಗೆ? ಸಂಸ್ಕೃತ ಕಲಿತಿದ್ಯಾ ನೀನು? ಸಂಸ್ಕೃತ ಏನಾದರೂ ಹೇಳು. ಸಂಸ್ಕೃತದಲ್ಲಿ ಮಾತಾಡೋದಲ್ಲ, ಮತ್ತೆ ಶ್ಲೋಕ ಹೇಳೋದು. ಶ್ಲೋಕ ಹೇಳ್ತೀಯಾ? ಯಾವ್ದಾದ್ರು ಒಂದು ಶ್ಲೋಕ ಹೇಳ್ತೀಯಾ? ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇನ್ನೊಂದು ಹೇಳು ಶ್ಲೋಕ ಯಾವುದಾದ್ರು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ತುಂಬ ಚೆನ್ನಾಗಿ ಹೇಳಿದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಸ್ಪಷ್ಟತೆ ಇರೋದು ನಿನ್ನ ಭಾಷೆನಲ್ಲಿ, ನಿನ್ನ ಹಾಡುಗಾರಿಕೆಯಲ್ಲಿ
ತುಂಬ ಒಳ್ಳೆ ವಿಷಯ, ತುಂಬ ಖುಷಿಯಾಗುತ್ತೆ. ತುಂಬ ಜನಕ್ಕಿರಲ್ಲ ಇದು. ಇನ್ನು ಚಿಕ್ಕ ವಯಸ್ಸಲ್ಲಿ ಈಗ ಕಲಿತಾ ಇರ್ತಾರಲ್ವಾ, ಇಷ್ಟು ಸ್ಪಷ್ಟವಾಗಿ ಹೇಳೋದು ಕಷ್ಟ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ. ನೀವು ತುಂಬ ಚೆನ್ನಾಗಿ ಹೇಳಿದೆ. ಮತ್ತು ನಿಮ್ಮ ಶಾಲೆನಲ್ಲಿ ನಿಮ್ಮ ಟೀಚರ್ಸ್ ಎಲ್ಲ ನಿನ್ನ ಇಷ್ಟಪಡ್ತಾರಂತೆ ಜಾಸ್ತಿ? ಹೌದು. ಏನಕ್ಕೆ ಇಷ್ಟಪಡ್ತಾರೆ ನಿನ್ನ? ಗುಡ್ ಬಾಯ್ ಅಂತನಾ? ಹೌದು. ಅವ್ರು ಹೇಳ್ದಂಗೆಲ್ಲ ಕೇಳ್ತೀಯಾ ಅಂತ? ಹೌದು. ಎಲ್ಲರೂ ಇಷ್ಟಪಡ್ತಾರಂತೆ ಕಣೋ. ಹೆಂಗದು ಹೇಳು, ಎಲ್ರಿಗೂ ಇಷ್ಟ ಆಗಂಗೆ ಹೆಂಗಿರೋದು ಹೇಳು. ನೀನು ಹೆಂಗಿರ್ತೀಯ? ನಾವು ಹಾಗೆ ಇರೋಣ. ಇನ್ನಾಗಿ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದು ಮುಗಿಸ್ತೀನಿ, ಆಮೇಲೆ ಸೈಲೆಂಟ್ ಆಗಿರ್ತೀನಿ ಕ್ಲಾಸಲ್ಲಿ ಸೈಲೆಂಟ್ ಆಗಿರ್ತೀಯ. ಆವಾಗ ನಮ್ಮನ್ನ ಎಲ್ಲ ಟೀಚರ್ಸ್ ಇಷ್ಟಪಡ್ತಾರೆ. ಹೌದು. ಫಸ್ಟ್ ಬೆಂಚಲ್ಲೇ ಕುತ್ಕೊಳ್ತೀಯ ನೀನು? ಓದೋದು ಇಷ್ಟ ನಿನಗೆ? ನಿಂಗೆ ಯಾರು ಇಷ್ಟ ಶಾಲೆಯಲ್ಲಿ ಟೀಚರ್ಸು? ಶ್ರುತಿ ಮಿಸ್. ಅವರೊಬ್ರೇನಾ? ನಮ್ಮ ಕ್ಲಾಸ್ ಟೀಚರ್. ನಿಮ್ಮ ಕ್ಲಾಸ್ ಟೀಚರು ಶ್ರುತಿ ಮಿಸ್ ಅಂತ. ಅವ್ರು ನಿಂಗೆ ತುಂಬ ಇಷ್ಟ. ಈಗ ಶಾಲೆಯಲ್ಲಿ ಇಲ್ವಲ್ಲ ನೀನು, ಬೇರೆ ಶಾಲೆಗೆ ಬಂದ್ಬಿಟ್ಟೆ. ಮಿಸ್ ಮಾಡ್ಕೊಳಲ್ವಾ ನಿಮ್ಮ ಟೀಚರ್ನ? ಮಿಸ್ ಮಾಡ್ಕೊಂತೀನಿ. ನಿನ್ನ ಫ್ರೆಂಡ್ಸ್ನು ಮಿಸ್ ಮಾಡ್ತೀಯಾ ಹಂಗಾದ್ರೆ? ನನ್ನ ಫ್ರೆಂಡ್ಸು ಒಬ್ರೊಬ್ರು ಆ ಸ್ಕೂಲಿಗೆ ಬರಲ್ಲ. ಅವರು ಚೇಂಜ್ ಮಾಡಿದ್ದಾರೆ ಸ್ಕೂಲ್ನ? ಒಬ್ರೊಬ್ರು ಬಿಡು. ಈಗ ಹೊಸ ಫ್ರೆಂಡ್ಸ್ ಸಿಗ್ತಾರಲ್ವಾ? ನಿಂಗೆ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳಕ್ ಇಷ್ಟನಾ, ಕಡಿಮೆ ಫ್ರೆಂಡ್ಸ್ ಮಾಡ್ಕೊಳಕ್ ಇಷ್ಟನಾ? ಕಡಿಮೆ. ನಿನ್ ಜೊತೆ ಚೆನ್ನಾಗಿರೋ ಒಂದಿಬ್ರು ಫ್ರೆಂಡ್ಸ್ ಇದ್ರೆ ಸಾಕು ನಿಂಗೆ. ಹೌದು. ಫ್ರೆಂಡ್ಸ್ ಜೊತೆ ಹರಟೆ ಮಾಡ್ತೀಯಾ? ಮಾತಾಡೋದು ಕ್ಲಾಸ್ ಮುಗಿದ್ಮೇಲೆ? ಮಾತಾಡಲ್ವಾ ನೀನು? ಈಗ ಕ್ಲಾಸ್ ನಡಿಬೇಕಾದ್ರೆ ಮಾತಾಡಬಾರ್ದು. ಹೌದು. ಈಗ ಬ್ರೇಕ್ ಸಿಗುತ್ತಲ್ವಾ? ಮಾತಾಡ್ತೀವಿ. ಬ್ರೇಕ್ ಸಿಕ್ಕಾಗ ಮಾತಾಡ್ತೀರಾ? ಆಟಾಡೋದಕ್ಕೆಲ್ಲ ಬಿಟ್ಟಾಗ ಆಟಾಡ್ತೀರಾ? ಹೌದು. ಸರಿ. ಇಲ್ಲಿಗೆ ಬಂದು ಹೆಂಗೆ ಅನ್ನಿಸ್ತು ನಿನಗೆ? ತುಂಬ ಖುಷಿ ಆಯಿತು. ನೀ ಹಾಡು ಹೇಳಿದ್ದು, ನೀ ಮಾತಾಡಿದ್ದು ತುಂಬ ಖುಷಿ ಆಯಿತು. ಮತ್ತೆ ಬರ್ತೀನಿ. ಇಲ್ಲಿ ಬರ್ತೀಯಾ ಮತ್ತೆ? ಹೊಸ ಹಾಡುಗಳನ್ನ ಕಲ್ತ್ಕೊಂಡ್ಬಿಟ್ಟು ಮತ್ತೆ ಬಾ, ಆಯ್ತಾ? ಆಯ್ತು. ಆಮೇಲೆ ನೀನು ಸಿಂಗರ್ ಆಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಸಿಂಗರ್ ಆಗ್ತೀಯಲ್ಲ, ಒಂದು ಒಳ್ಳೆ ಸಿಂಗರ್ ಆಗಿ ಆವಾಗ್ಲೂ ಮತ್ತೆ ಬಾ ಆಕಾಶವಾಣಿಗೆ. ಆಯ್ತು. ಒಂದು ಒಳ್ಳೆ ಹಾಡನ್ನು ಹೇಳಿಬಿಟ್ಟು ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಆಯ್ತು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲವು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯಾಳಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ. ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ. ನಿನ್ನ ಕರುಣೆಯ ಬೆಳಗನೆಮ್ಮ, ಬಾಳನು ಬೆಳಗಮ್ಮ. ನಮ್ಮ ಕೋರಿಕೆ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ದಾರಿಯನೆಂಬ ನಡೆಸು, ಚಿಂತೆಯಾಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ತುಂಬ ಒಳ್ಳೆ ಭಕ್ತಿಗೀತೆಯಿಂದ ಕಾರ್ಯಕ್ರಮವನ್ನು ಮುಗಿಸಿದೀಯಾ. ಮತ್ತೆ ಬರ್ತಿರ್ತೀಯಾ ಆಕಾಶವಾಣಿಗೆ? ಬರ್ತೀನಿ. ನಿನ್ನ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಧುವನ್. ತುಂಬ ಚೆನ್ನಾಗಿ ಮಾತಾಡಿದೆ, ತುಂಬ ಚೆನ್ನಾಗಿ ಹಾಡು ಹೇಳಿದೆ. ಧನ್ಯವಾದ.
ಇದುವರೆಗೂ ಬಾಲನಂದನದಲ್ಲಿ ಚಿಲಿಪಿಲಿ ಮಕ್ಕಳ ಹಾಡು ಹರಟೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಧುವನ್ ಶೆಟ್ಟಿ ಆರ್. ಇವರೊಂದಿಗೆ ಲಿಖಿತಾ ಎಂಪಿ.